ಹೆಲೋ ಎವ್ರಿವನ್, ನಾನು ನಿಮ್ಮ ವಿನಯ್, ಫೈನಾನ್ಷಿಯಲ್ ಗ್ರೋತ್ ಎಕ್ಸ್ಪರ್ಟ್. ನಾನು 1 ಲಕ್ಷ ಜನಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ನ ಒದಗಿಸಬೇಕು ಅನ್ನೋ ಮಿಷನ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ಯಾವುದ್ರ ಮೂಲಕ? ನನ್ನ ಫೈನಾನ್ಷಿಯಲ್ ಸ್ಟ್ರಾಟಜಿಸ್ ಇಂದ. ಸೊ ನಾವು ಇಲ್ಲಿವರೆಗೂ ಒಂದು 5,000 ಜನಕ್ಕೆ ರೀಚ್ ಆಗಿದ್ದೀವಿ. ಇವತ್ತಿನ ದಿನ ನಮ್ಮ ಟಾಪಿಕ್ ಬಂದು ಹೌ ಟು ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡ್ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಜಾಬ್ ಮಾಡ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಅತ್ಯವಶ್ಯಕತೆ ಇದ್ದಾಗ, ಸಡನ್ ಆಗಿ ಜಾಬ್ ಲಾಸ್ ಆಯ್ತು ಅಂತ ಅಂದಾಗ, ಅವಾಗ ನಮ್ಮ ಹತ್ರ ಈ ಎಮರ್ಜೆನ್ಸಿ ಫಂಡ್ ಇಲ್ಲದ ಇದ್ರೆ ತುಂಬಾ ಸ್ಟ್ರಗಲ್ ನಾವು ಪಡ್ಬೇಕಾಗುತ್ತೆ ಸ್ನೇಹಿತರೆ. ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನಮಗೆ 2020 ನಲ್ಲಿ ಬಂದಂತಹ ಕೋವಿಡ್. ಸೊ ಆ ಟೈಮ್ ಅಲ್ಲಿ ನಮಗೆ ತುಂಬಾ ಜನರ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲದೆ ಇರೋ ಕಾರಣ ತುಂಬಾ ಜನ ತುಂಬಾ ರೀತಿಯಲ್ಲಿ ಸಮಸ್ಯೆಯನ್ನ ಅನುಭವಿಸಿದ್ರು. ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ನಮಗೆ ಕೋವಿಡ್ ಬಂದ ಮೇಲೇನೆ ನಮ್ಮ ಮೈಂಡ್ ಅಲ್ಲಿ ಓಕೆ, ನಾವು ಕೂಡ ಎಮರ್ಜೆನ್ಸಿ ಫಂಡ್ ನ ಎತ್ತಿಟ್ಕೋಬೇಕು ಅಂತ ತುಂಬಾ ಜನಕ್ಕೆ ಬಲ್ಬಾನ್ ಆಯ್ತು. ಸೊ ಹಾಗಿದ್ರೆ ಈ ಎಮರ್ಜೆನ್ಸಿ ಫಂಡ್ ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಪಾಯಿಂಟ್ಸ್ ಇಂದ ನಾವು ಕನ್ಸಿಡರ್ ಮಾಡಿ ಈ ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಪಾಯಿಂಟ್, ಸೆಟ್ ಎ ಗೋಲ್. ಒಬ್ಬ ವ್ಯಕ್ತಿ ಜಾಬ್ ಅಲ್ಲಿ ಜಾಯ್ನ್ ಆದಾಗ ಅವನಿಗೆ ಎಷ್ಟು ಸ್ಯಾಲರಿ ಬರುತ್ತೆ ಅನ್ನೋದು ಬೇಸ್ ಆಗಿ ಇಟ್ಕೊಂಡು ನಮಗೆ ಹಾಗೇನೆ ನಮ್ಮ ಫ್ಯಾಮಿಲಿ ಖರ್ಚಿಗೆ ಅಂದ್ರೆ ದಿನದ ಖರ್ಚು ಹಾಗೂ ತಿಂಗಳ ಖರ್ಚು ಹೇಗಿದೆ, ಹಾಗೇನೆ ನಮ್ಮ EMIs ಇವೆಲ್ಲವನ್ನು ಕೂಡ ಕಂಪೇರ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ 25,000 ರೂಪಾಯಿಗಳು ಸ್ಯಾಲರಿ ಬರ್ತಿರುತ್ತೆ ಅಂತ ಅನ್ಕೊಳ್ಳೋಣ. ಅವನು ಕನಿಷ್ಠದಲ್ಲಿ ಕನಿಷ್ಠ ಒಂದು 3 ತಿಂಗಳಿಂದ 6 ತಿಂಗಳ ಸ್ಯಾಲರಿಯನ್ನ ಎಮರ್ಜೆನ್ಸಿ ಫಂಡ್ ರೀತಿ ಪಕ್ಕಕ್ಕೆ ಇಟ್ಕೋಬೇಕು. ಅದು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲಾಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಅಂತೂ ಮಾಡ್ಲೇಬಾರದು. ಬಿಕಾಸ್ ಯಾಕಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಮಗೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಲಿಕ್ವಿಡಿಟಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಿಂದ ನಮಗೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಲಿಕ್ವಿಡ್ ರೂಪದಲ್ಲೇ ಇರಬೇಕು, ಅದು ಕೂಡ ಸೇವಿಂಗ್ಸ್ ಅಕೌಂಟ್ ಅಲ್ಲಿನೇ ಇರಬೇಕು. ಇನ್ನು ಸೆಕೆಂಡ್ ಪಾಯಿಂಟ್, ಕ್ರಿಯೇಟ್ ಎ ಬಜೆಟ್. ನಮಗೆ 25,000 ಸ್ಯಾಲರಿ ಬರ್ತಿದೆ ಅಂದ್ರೆ ಎನಿ ಕಂಡೀಷನ್ ಅದರಲ್ಲಿ ಒಂದು 5% ಆದ್ರೂ ಎಮರ್ಜೆನ್ಸಿ ಫಂಡ್ಗೆ ಅಂತ ಪಕ್ಕಕ್ಕೆ ಎತ್ತಿಡ್ಲೇಬೇಕು. ಮಿಕ್ಕಿರೋ ದಿನ ನಮ್ಮ ಡೈಲಿ ಖರ್ಚುಗಳಿಗೆ ಹ್ಯಾಸ್ ಇಟ್ ಈಸ್ ಆಗಿ ನಾವು ಉಪಯೋಗಿಸ್ಕೋಬಹುದು. ಸೊ ಈ ರೀತಿ ಬಜೆಟ್ ಪ್ಲಾನಿಂಗ್ ನ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದ್ರೂ ಜಾಬ್ ಲಾಸ್ ಆದ್ರೆ ಇಲ್ಲಾಂದ್ರೆ ಏನಾದ್ರೂ ಹೆಲ್ತ್ ಅಲ್ಲಿ ಇಶ್ಯೂ ಆದಾಗ ಆ ಸೇವಿಂಗ್ ಅಕೌಂಟ್ ಇಂದ ನಾವು ತೆಗೆದುಕೊಳ್ಳಬಹುದು. ಇನ್ನು ಥರ್ಡ್ ಪಾಯಿಂಟ್, ಸ್ಟಾರ್ಟ್ ಸ್ಮಾಲ್ ಅಂಡ್ ಬಿ ಎ ಕನ್ಸಿಸ್ಟೆಂಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಅತಿ ಹೆಚ್ಚು ಅಮೌಂಟ್ ಎಮರ್ಜೆನ್ಸಿ ರೀತಿ ಸೇವ್ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಅಮೌಂಟ್ ಇಂದಾನು ನೀವು ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೂ ಈ ಸ್ವಲ್ಪ ಅಮೌಂಟ್ ಇಂದ ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡೋದು ಕೂಡ ತುಂಬಾನೇ ಈಸಿ. ಅದು ಎಷ್ಟಾದ್ರೂ ಆಗಿರಬಹುದು, ಆದ್ರೆ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರಲೇಬೇಕು. ಇನ್ನು ಫೋರ್ತ್ ಪಾಯಿಂಟ್, ಚೂಸ್ ದ ರೈಟ್ ಸೇವಿಂಗ್ ವೆಹಿಕಲ್ಸ್. ಸೊ ಇಲ್ಲಿ ಏನಂದ್ರೆ, ಎಮರ್ಜೆನ್ಸಿ ಅನ್ನೋ ಪದವನ್ನ ನಾವು ಬಳಸ್ತಾ ಇದೀವಿ. ಯಾಕೆ ಈ ಪದವನ್ನ ಬಳಸ್ತಾ ಇದೀವಿ? ನಮಗೆ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಇಮಿಡಿಯೇಟ್ ಆಗಿ ನಮಗೆ ವಿತ್ಡ್ರಾ ಮಾಡ್ಕೊಳ್ಳೋ ವಿಧಾನವಾಗಿ ಇರಬೇಕು. ಯಾಕಂದ್ರೆ ಎಕ್ಸಾಂಪಲ್, ನಾವು ಇಲ್ಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಎಮರ್ಜೆನ್ಸಿ ಬಂದಾಗ ಅದನ್ನ ನಾವು ಲಿಕ್ವಿಡಿಟಿ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಅನ್ನೋದು ತಗೊಳುತ್ತೆ. ಹಾಗೇನೆ ಒಂದು ರಿಯಲ್ ಎಸ್ಟೇಟ್ ಓಪನ್ ಫ್ಲಾಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ಅದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಬರ್ತವೆ. ಸೊ ಯಾವಾಗ್ಲೂ ಕೂಡ ನಮಗೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಲಿಕ್ವಿಡ್ ಆರ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರೋದು ತುಂಬಾನೇ ಒಳ್ಳೇದು. ಇನ್ನು ನಾವು ಮಾಡಬೇಕಾಗಿದ್ದು ಹಾಗೂ ಮಾಡಬಾರ್ದದ್ದು ಏನೇನು ಅಂತ ನೋಡೋಣ. ಫಸ್ಟ್ ಡೂಸ್, ನಮ್ಮ ಎಮರ್ಜೆನ್ಸಿ ಫಂಡ್ ಅನ್ನೋದು ರೆಗ್ಯುಲರ್ ಆಗಿ ಸೇವಿಂಗ್ ಅಕೌಂಟ್ ಅಲ್ಲಿ ಇರೋ ಹಾಗೆ ಪ್ಲಾನಿಂಗ್ ಅನ್ನೋದನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಾಡಬಾರ್ದು, ಯಾವತ್ತೂ ಕೂಡ ನಾವು ಅದನ್ನ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಬಿಟ್ಟು ಅಂದ್ರೆ ಏನಾದ್ರೂ ಪರ್ಚೇಸ್ ಮಾಡೋದಕ್ಕೆ ಇಲ್ಲಾಂದ್ರೆ ಯಾವ್ದೋ ಸುಮ್ನೆ ಬೇರೆ ಖರ್ಚಿಗೆ ಅಂತ ನಾವು ಯೂಸ್ ಮಾಡಬಾರ್ದು. ಇವು ನಾವು ಖಂಡಿತವಾಗ್ಲೂ ನೆನಪಿಟ್ಟುಕೊಳ್ಳಬೇಕಾಗಿರುವಂತಹ ವಿಷಯಗಳು. ಯಾಕಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನೋದು ನಮ್ಗೆ ತುಂಬಾ ಅತ್ಯವಶ್ಯಕತೆ ಇದ್ದಾಗ ಮಾತ್ರನೇ ಅದನ್ನ ಯೂಸ್ ಮಾಡ್ಕೋಬೇಕು ಅಂತಾನೆ ನಾವು ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡ್ತಿದೀವಿ. ಸೊ ನಮಗೆ ಅತ್ಯವಶ್ಯಕತೆ ಎಮರ್ಜೆನ್ಸಿ ಬಂದಾಗ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದನ್ನ ಹಾಗೇನೆ ಇಡಬೇಕು. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಇದೇ ರೀತಿ ಇನ್ನೂ ಹಲವು ಫೈನಾನ್ಷಿಯಲ್ ಗ್ರೋತ್ ಸ್ಟ್ರಾಟಜಿಸ್ ನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ ನ ಆನ್ ಮಾಡ್ಕೊಳ್ಳಿ.